ನಮ್ಮಲ್ಲಿ ಕೋಟ್ಯಾಂತರ ದೇವತೆಗಳಿದ್ದಾರೆ, ಆದ್ರೂ ಕೂಡ ಕಲಿಯುಗದಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿಗಳನ್ನೇ ಕಲಿಯುಗದ ಕಲ್ಪವೃಕ್ಷ ಅಥವಾ ಕಲಿಯುಗದ ಕಾಮಧೇನು ಅಂತ ಯಾಕೆ ಕರಿತೀವಿ? ಒಂದು ವಾಮನ ಪುರಾಣದಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಅಂದ್ರೆ ಆರಂಭದಲ್ಲಿ ಪ್ರಹ್ಲಾದರಾಜರಿಗೆ ನರಸಿಂಹನ ದರ್ಶನ ಆದಾಗ ವರವನ್ನು ಕೇಳಿಕೊ ಅಂತ ಹೇಳ್ತಾನೆ. ಅವಾಗ ಪ್ರಹ್ಲಾದ ನಿರಾಕರಣೆ ಮಾಡ್ತಾನೆ. ಒಂದು ಕಾಲಾಂತರದಲ್ಲಿ ಅಂದ್ರೆ ಪ್ರಹ್ಲಾದನು ಪಕ್ವ ಅವಸ್ಥೆಗೆ ಬಂದಾಗ ಬದರಿನಾರಾಯಣನ ಕ್ಷೇತ್ರಕ್ಕೆ ಪ್ರಹ್ಲಾದ ಹೋಗ್ತಾನೆ. ಅವಾಗ ನಾರಾಯಣ ಸಂದರ್ಶನ ಮಾಡ್ತಾನೆ. ಅವತ್ತೇ ಯಾವ ವರಗಳನ್ನು ಕೇಳಲಿಲ್ಲ, ಇವತ್ತಾದ್ರೂ ಕೇಳ್ಕೊ ಅಂತ. ಅವಾಗ ಪ್ರಹ್ಲಾದ ಹೇಳ್ತಾನೆ, ಇವತ್ತು ತಗೊಳ್ಳಿಕ್ಕೆ ಬಂದಿದ್ದೀನಿ, ಒಂದು ವರವನ್ನು ಕೊಡು. ಎಂಥ ವರವನ್ನು ಕೇಳ್ತಾರೆ ಅಂದ್ರೆ, ಸರ್ವಮೇವ ಮಯಾ ಲಬ್ಧಂ ತತ್ಪ್ರಸಾದಾತ್ ಅಧೋಕ್ಷಜ. ನನಗೆ ಏನೇನು ಜೀವನದಲ್ಲಿ ಸಿಗಬೇಕು ನಿನ್ನ ಅನುಗ್ರಹದಿಂದ ಎಲ್ಲಾ ಪಡೆದಿದ್ದೇನೆ, ನನಗೆ ಯಾವುದು ವರ ಬೇಡ. ಕಲಿಯುಗದ ಜನಗಳಿಗೆ ದೇವರು, ನಂಬಿಕೆ, ಧರ್ಮ ಅನ್ನೋದರ ಬಗ್ಗೆ ಆಸಕ್ತಿ ಕಡಿಮೆ ಆಗುತ್ತೆ. ಅಂಥ ಜನರಿಗೆ ಅಧ್ಯಾತ್ಮ, ನಮ್ಮ ಭಾರತೀಯತೆ, ನಮ್ಮ ದೇಶ, ನಮ್ಮ ಭಗವದ್ಭಕ್ತಿ ಇದರ ಬಗ್ಗೆ ಒಂದು ದೃಷ್ಟಾಂತವಾಗಿ ನಿಲ್ಲುವ ಸಾಧಕ ನಾನಾಗಬೇಕು. ನನಗಂಥ ಪ್ರಸಿದ್ಧಿ ಬರಬೇಕು, ಕಲಿಯುಗದ ಕಲ್ಪವೃಕ್ಷ ನಾನಾಗಬೇಕು. ಆ ಜನಗಳಿಗೆಲ್ಲ ನಂಬಿಕೆ ಬಂದು ನಿನ್ನ ಪಾದಾರವಿಂದ ಸೇರಬೇಕು. ಅಂಥ ವರವನ್ನು ನನಗೆ ಕೊಡು ಅಂತ ಕೇಳಿದಾಗ ದೇವರು ನಾರಾಯಣ ತಥಾಸ್ತು ಅಂತ ವರ ಕೊಟ್ಟ. ಹಾಗಾಗಿ ಪ್ರಹ್ಲಾದರಾಜರೇ ರಾಘವೇಂದ್ರ ಸ್ವಾಮಿಗಳಾಗಿ ಬಂದರು.